ಇವತ್ತು ಬೆಳಗ್ಗೆ ಎದ್ದಿದ್ದು ದನಕ್ಕೆ ಆಚು ಕಟ್ಟಿ ಹಾಲು ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನು ಸೂರ್ಯಣ್ಣನೂ ಉದಯಿಸಿರಲಿಲ್ಲ. ಟೈಮ್ ಬಂದು 5:30 ಆಗೈತೆ. ಸಿಕ್ಕಾಪಟ್ಟೆ ಚಳಿ ಮಾತ್ರ. ಸೂರ್ಯಣ್ಣ ಅದಕ್ಕೆ ಚಳಿಯಿಂದ ಎದ್ದಿಲ್ಲ ಅಂತ ಕಾಣ್ತದೆ. ಆಮೇಲೆ ಹಾಲನ್ನ ತಗೊಂಡು ಡೈರಿಗೆ ಹಾಕ್ಬಿಟ್ಟು ಬರೋಣ ಅಂತ ಹೊಂಟೆ. ಟೈಮ್ ಬಂದು 6 ಗಂಟೆ ಆಗಿತ್ತು. ಬನ್ನಿ ನಮ್ಮೂರು ಮಾರ್ನಿಂಗ್ ವೆದರ್ ಹೇಗಿರುತ್ತೆ ಅಂತ ಒಂದು ರೌಂಡ್ ತೋರಿಸ್ಕೊಬರ್ತೀನಿ ನಿಮಗೂ ಕೂಡ. ಸುಮಾರು ನಮ್ಮ ಮನೆಯಿಂದ ಬಂದು ಡೈರಿ 1.5 ಕಿಲೋಮೀಟ್ರ್ ಇದೆ, ಊರೊಳಗಡೆ ಇರೋದು. ಇವಾಗ ಡೈರಿ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ. A few minutes later. ಇವಾಗ ಡೈರಿ ಕಡೆ ಬಂದೆ. ಇನ್ನೂ ಕಲೆಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ನಾನು ತಮ್ಮನ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಬಿಟ್ಬಿಟ್ಟು ಅಲ್ಲಿಂದ ಮಾಗಡಿ ಕಡೆ ಹೊಂಟೆ. ಚಳಿ ಆಯ್ತಿರೋ ರೇಂಜಿಗೆ ಕೈ ಕಾಲೆಲ್ಲ ಫುಲ್ ನಡುಗಿಸ್ತಾವ ಮಾತ್ರ. ಆ ರೇಂಜಲ್ಲಿ ಹೊಡಿತೈತೆ ಚಳಿ. ಫೈನಲಿ ನಮ್ಮ ಮಾಗಡಿ ಅದಕ್ಕೆ ಬಂದೆ. ಇವತ್ತು ಯಾಕಪ್ಪ ಬೇಗ ಬಂದೆ ಅಂದರೆ ನಮ್ಮ ಲ್ಯಾಬ್ ಓಪನ್ ಮಾಡಬೇಕಿತ್ತು, ಅದಕ್ಕೆ ಬೇಗ ಬಂದೆ. ನೋಡಿ ನಮ್ಮ ಮಾಗಡಿ ವೆದರ್ ಹೇಗಿದೆ ಅಂತ. ಇವಾಗ ಲೈಟಾಗಿ ಬಿಸಿಲು ಬರೋ ಥರ ಕಾಣಿಸ್ತಿದೆ. ಸೂರ್ಯನಿಗೆ ಇವಾಗ ಎಚ್ಚರಿಕೆ ಆದಂಗೆ ಐತೆ. ಇವಾಗ ಉದಯಿಸ್ತಾವನೆ ನೋಡಿ. ನಮ್ಮ ಮಾಗಡಿ ಮಾರ್ನಿಂಗ್ ವೆದರ್ ಇದು. ಲ್ಯಾಬ್ ಒಳಗಡೆ ಹೋಗೋಣ. ಇವಾಗ ಓಪನ್ ಮಾಡಿದೆ. The next day. ಗೈಸ್, ನಿನ್ನೆ ಲ್ಯಾಬ್ನಲ್ಲಿ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಗೈಸ್, ಹೊಲ್ತಕ್ಕೆ ಹೋಗೋಣ ಅಂತ ಹೊಂಟೆ. ಬಿನಿಗೆ ತಗೊಂಡು ತೆಂಗಿನ ಸಸಿಗೆ ನೀರು ಯಾಕೆ ದಾಸ ನೋಡಿ. ಟ್ಯಾಕ್ಟ್ರ್ ಓಡಿಸ್ಕೊಂಡು ಮಿನಿ ಟ್ಯಾಕ್ಟ್ರ ಸ್ಟೆಂಟ್ ಗಿಂಟೆಲ್ಲ ಮಾಡ್ಕೊಬತ್ತಾವ ಈ ರೋಡಲ್ಲಿ. ರೋಡ್ ಮಾತ್ರ ಖರಾಬಾಗೈತೆ. ನೋಡಿ ಹೆಂಗೆ ಬರ್ತಾವನೆ. ಅದು ಒಂದು ಕೈಯಲ್ಲಿ ಔಷಧಿ ಇದು ಡಬ್ಬ ಹಿಡ್ಕೊಳವನೆ, ಒಂದು ಕೈಯಲ್ಲಿ ಟ್ಯಾಕ್ಟ್ರಿಗೆ ಓಡಿಸ್ಕೊಂಡು ಹೋಗ್ತಾವನೆ. ನೋಡಿ ದಾಸ ದಾಸ. ನಮ್ಮ ಅಣ್ಣನ ಹೆಸರು ದಾಸ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ. ನಮ್ಮ ಅಣ್ಣ ಕೈ ಗೂಸ ತಿಂದವ್ರು ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ? ಡಿಸೈಡ್ ಮಾಡಲ್ಲೇ ಕಷ್ಟ ಮಾಡೋದೇನೋ ನೋಡಿ. ನೋಡೋಕೆ ಚಿಕ್ಕದಾಗಿದ್ರು ಹೆಂಗೆ ಕೆಲಸ ಮಾಡ್ತಾನೆ ಅಂತ. ಕಲ್ ಮೇಲೆಲ್ಲ ದೋಸ್ತಾನೆ. ಸ್ಟೆಂಟ್ ಎಲ್ಲ ಹೆಂಗೆ ಮಾಡ್ತಾನೆ ನೋಡಿ. ಇದು ಒಳ್ಳೆ ಹುಡುಗರು ಅಂದರೆ. ಟೈಮ್ ಬಂದು 9 ಗಂಟೆ ಆಗದೆ. ಇವಾಗ ನೀರು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ತೆಂಗಿನ ಸಸಿಗೆ. ಎಲ್ಲ ಕುಯ್ಬೇಕು. ಬನ್ನಿ, ನೀರು ಮಕ್ಕ ಹೊರಬೇಕಲ್ಲ ಹೋಗಿ. ಯಾರೋ ಹರಿ ಮಾಡ್ತಾವ್ರೆ, ಬನ್ನಿ ಮಾತಾಡ್ಸೋಣ. ಕರೆಣ, ನೀವು ಒಬ್ಬನೇ ಹರಿ ಮಾಡ್ತಿದ್ಯಾ? ಗಾಡಿ ಬರೋಕ್ಕೆ ಎತ್ತು ಮಾಡ್ತಿದ್ಯಾ? ಹಾಂ ಹಾಂ. ಹಲಸಿ ಹೋಗ್ಬೋದಿತ್ತಲ್ಲ, ಜಗಪ್ಪಾರ್ದು ಎತ್ತು ಮಾಡೋಗ್ಬಿಟ್ಟು. ಸರಿ ಹೋಗಕ್ಕಾಗಲ್ವಾ? ಮಾವಿನ ತೋಟ ಒಂದೇ ಸಲ ಹಾಕೊಂಡು ಹೋಗೋಕ್ಕಾಗಲ್ಲ, 2-3 ಸಲ ಬರಬೇಕು. ಎಲ್ಲ ಕೊಂಬೆ ಬೆಳ್ಕೊಬಿಟ್ಟದು ಮಾವಿನ ಗಿಡದ್ದು. ಇದು ಜಾಸ್ತಿ ಗೆದ್ಲತ್ಕೊಬಿಟ್ಟದಲ್ವ ಇವ್ರದ್ದು. ನಾನೇನು ಎತ್ತಿಕನ ಅಂತ ಹೋದೆ ಟ್ಯಾಕ್ಟ್ರಿ ಬರೋಕ್ಕೆ. ಎಲ್ಲ ಗೆದ್ಲತ್ಕೊಬಿಟ್ಟ ಜಾಸ್ತಿ ಇರೋದು. ತಿನ್ಬಿಟ್ಟದೆ ಗೆದ್ಲತ್ತಿ ಎಲ್ಲ ಹುಲ್ಲ. ಹ್ಞೂ ಹ್ಞೂ, ಹಿಂಗೆ ಹೋಯ್ತದೆ ಮಾವಿನ ತೋಟದಲ್ಲಿ ಸಾಲ ಎತ್ತು ಮಾಡ್ಬಿಟ್ರೆ. ಹ್ಞೂ, ನಾನೇನು ಒಬ್ಬನೇ ಎತ್ತಿಕ್ತಿದ್ಯಲ್ಲ, ಆಳುಗಳು ಬಂದಿಲ್ವ ಅಂತ ಬಂದೆ. ಅಲ್ಲಿ ರಿಸ್ಕು ಬೇಡವ, ಅಲ್ಲಿ ಮಾವಿನ ತೋಟದಲ್ಲೆಲ್ಲ. ಹಾಂ ಹಾಂ, ನಾವೇ ಇಷ್ಟಿಷ್ಟೇ 2 ಸಲ ಹಾಕೊಂಡೋಗಿದ್ವಿ. ನೀನು 4-5 ಸಲ ಬರಬೇಕಾಯ್ತದೆ. ಇಲ್ಲಾಸ್ ಕರ್ಕೊಂಡೋಗಿ ಎತ್ತಿಕ್ಬಿಟ್ಟು. ಇಲ್ಲಾಸ್ ಕರ್ಕೊಂಡೋಗು. ನಾನು ತೆಂಗಿನ ಸಸಿಗೆ ನೀರು ಏನ ಅಂತ ಬಂದೆ. ನೀರು ಕಮ್ಮಿ ಆಯ್ತವ ಅಲ್ಲೇ. ಹೊಂಟೈತವೆ. ಇನ್ನು ಮನೆ ತವಿಂದ ತರಬೇಕಾಯ್ತದೆ. ಹಾಂ, ಅಲ್ಲಿರ್ತವೆ. ಹಾಂ, ನೀರು ಐತಿ ನೀರು. ಹ್ಞೂ, ಮನೆ ಹಿಂದ್ಗಡೆ ನೀರು ಕಟ್ಟಬೇಕು. ಇದಕ್ಕೆ ಹೊಲಕ್ಕೆ ಇನ್ನೊಂದು ಥರ ನೀರು ಕಟ್ಟಬೇಕು. ಅದಕ್ಕೆ ಇವಾಗ ಹೋಗಿ. ಹ್ಞೂ, ಇವಾಗ ನೀರು ಮಕ್ಕೊಂಡು ಹೋಗೋಣ.
ಗೈಸ್ ಇವಾಗ ತೆಂಗಿನ ಸುಸಿಗೆ ನೀರು ಹಾಕಿ ಎತ್ಕೊಂಡೋಗ್ತಾ ಇದ್ದೀನಿ ಬಿನ್ಗೆನ. 20 minutes later. ಗೈಸ್ ಇವಾಗ ಪೈಪೆಲ್ಲ ಜೋಡಿಸ್ಬಿಟ್ಟು ನೀರು ಆನ್ ಮಾಡ್ಬಿಟ್ಟು ಹೊಲಕ್ಕೆ ನೀರು ಕಟ್ಟೋಣ ಅಂತ ಬಂದೆ. ನೋಡಿ ಉದ್ದ ಬೆಳ್ಕೊಬಿಟ್ಟದೆಲ್ಲ ಮನೆ ಕತ್ತದೆ. ಇನ್ನೊಂಥರ ನೀರು ಕಟ್ಟಬೇಕು, ಇದಕ್ಕೆ ಮಳೆ ಹೊಂಟದೆ. ಕಟ್ ಮುಗಿದ್ಮೇಲೆ ನನ್ನ ತಮ್ಮನ್ನ ಕಾಲೇಜ್ ಬಿಟ್ಬಿಟ್ಟು ಬರೋಣ ಅಂತ ಹೊಂಟೆ. ಅವನು ಏನು ಕೆಲಸ ಮಾಡಿದೆವರು ಸುಮ್ಮನೆ 3ನೇ ಫೀಲ್ಡ್ಗೆ ಹೋಗ್ತೀನಿ ಅಂತ ರಜಾ ಹಾಕಿದ. ಅವನು ಕಾಲೇಜ್ ಹತ್ರ ಬಿಟ್ಬಿಟ್ಟು ಬರೋಣ ಅಂತ ಹೊಂಟೆ ಮಾಗಡಿ ಕಡೆ. Later. ನನ್ನ ತಮ್ಮನ ಕಾಲೇಜ್ ಬಿಟ್ಬಿಟ್ಟು ಇವಾಗ ಮಾಗಡಿಯಿಂದ ಬೂಸ ಹಾಕೊಂಡು ಮನೆ ಕಡೆ ಹೊಂಟೆ. ಇವಾಗ ಗರಿಗರುಗಳನ್ನೆಲ್ಲ ಕತ್ತರಿಸ್ಕೊಂಡು ಹಸೆ ಗರಿನ ಹಣೆ ಹಾಕೋಣ ಅಂತ ತಗೊಂಡೋಗ್ತಾ ಇದ್ದೀನಿ ಗರಿಗಳನ್ನೆಲ್ಲ. ಗೈಸ್ ಇವಾಗ ಹೊಲ ಕಟ್ಟೋದಕ್ಕೆ ಕಟ್ಟಿ ಎತ್ಕೋಬೇಕು. ಕಟ್ಟು ಬಂದು ಅಲ್ಲೈತೆ ನೋಡಿ ಹುಣ್ಸೆಹಣ್ಣು ಮರದ ಮೇಲೆ ಏಣಿ ಇಷ್ಟು ಮಾತ್ರ ಅಡಗ್ತದೆ. ಅಲ್ಲಿ ಹಂಗೆ ಎಟ್ಕಿಸ್ಕೊಂಡು ಈಗ ಬೆಳೆಸ್ಬೇಕು. ಕಟ್ಟು ಬೀಳಿಸ್ಕೋಬೇಕೀಗ ಇಷ್ಟು ಮಾತ್ರ. ಹಾಗೆ ಸಮನಾಗಿರೋ 2 ಗಿಳ ಎಲ್ಲ ಕತ್ತರಿಸ್ಕೊಬಂದು ಹಾಕ್ತೆ. ಹಣೆ ಹಾಕಕ್ಕೆ ಬೇಕಾಗಿರೋ ಶಸ್ತ್ರಾಸ್ತ್ರಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಯುದ್ಧಕ್ಕೆ ರೆಡಿ ಮಾಡ್ಕೊಳ್ಳೋ ಥರ. ಹಣೆ ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಕಟ್ಟೋದಕ್ಕೆ ಹೋಗ್ಬೇಕು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಒಂದಿಬ್ರು ಆಳುಗಳು ಕರ್ಕೊಂಡು ಅರಿವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಇಬ್ಬರು ಅರಿವಿ ಮಾಡ್ಕೊಬತ್ತಾಯಿದ್ವಿ, ಇಬ್ಬರು ಕಂತೆ ಕಟ್ಕೊಬತ್ತಾವ್ರ ಹಿಂದೆ. ಅಷ್ಟೇ.